ಹಾಯ್ ನಮಸ್ತೆ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿ 12ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಸ್ ಯೂಶುವಲ್ ಎಂದಿನಂತೆ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ AI ಎಲ್ಲ ಕಡೆನೂ ಹರಡ್ಕೊಂಡಿದೆ. ಲೈಕ್ ಫೋಟೋ ಎಡಿಟಿಂಗ್ ಅಲ್ಲಿ, ವಿಡಿಯೋ ಎಡಿಟಿಂಗ್ ಅಲ್ಲಿ, ಓದೋದಕ್ಕೆ, ಆರೋಗ್ಯಕ್ಕೆ ಸಲಹೆ ಕೊಡೋದು ಎಲ್ಲ ಕಡೆ AI ನ ಬಳಸ್ತವ್ರೆ. ಇನ್ ಕೇಸ್ ಯೋಗದಲ್ಲಿ AI ಬಂದ್ರೆ ಹೇಗಿರುತ್ತೆ? AI ಇಂದ ಯೋಗಾಭ್ಯಾಸ ಬೆಟರ್ ಆಗುತ್ತಾ ಅಥವಾ ಒಬ್ಬ ಗುರುನೇ ಮುಖ್ಯನಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾಳೆಯಿಂದ ಈ ವಿಷಯದ ಬಗ್ಗೆ ಮಾತಾಡೋಣ. ನೆನ್ನೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ಲಾ ಕಡೆ ಯೋಗ ಡೇ ಬಗ್ಗೆನೆ ಮಾತಾಡ್ತಾ ಇದ್ರು. ತುಂಬಾ ಜನ ರೀಲ್ಸ್ ಮಾಡಿ ಪೋಸ್ಟರ್ಗಳನ್ನ ಹಾಕ್ತಾ ಇದ್ರು. ಬಟ್ ಯೋಗ ದಿನ ಮುಗಿದ ಮೇಲೆ ಎಷ್ಟು ಜನ ಇನ್ನ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ? ಯೋಗ ಮಾಡೋದು ಒಂದಿನ ಆಚರಣೆ ಆಗಿರಬಾರ್ದು, ಪ್ರತಿದಿನದ ಅಭ್ಯಾಸ ಆಗಿರ್ಬೇಕು. ಯೋಗ ದಿನದಂದು ಯೋಗ ಮಾಡೋದು ಸುಲಭ, ಆದರೆ ಯೋಗವನ್ನು ಜೀವನದ ಭಾಗವಾಗಿಸಿಕೊಳ್ಳೋದು ನಿಜವಾಗ್ಲೂ ಕಷ್ಟವಾದ ವಿಷಯ. ಆಸ್ ಯೂಶುವಲ್ ಎಂದಿನಂತೆ ಇವತ್ತು ಕೂಡ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಮಾಡಿ ಬಾಡಿನ ಸ್ಟ್ರೆಚ್ ಮಾಡಿದೆ. ಇದಾದ್ಮೇಲೆ ಇವತ್ತು ನಾನು ಶವಾಸನದಲ್ಲಿ ಮಲಗಿ ಲೆಗ್ ರೈಸಿಂಗ್ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡಿದೆ. ಈ ಅಭ್ಯಾಸನ ಯಾವ ರೀತಿ ಮಾಡೋದು ಅಂತಂದ್ರೆ, ನೆಲದ ಮೇಲೆ ಶವಾಸನದಲ್ಲಿ ನೇರವಾಗಿ ಮಲ್ಕೊಳ್ಬೇಕು. ನಂತರ ನಿಮ್ಮ ಕಾಲುಗಳನ್ನು ಸ್ಟ್ರೈಟ್ ಮಾಡಿ ಎರಡು ಹ್ಯಾಂಡ್ಸ್ ನ ಅಬೋವ್ ದ ಹೆಡ್, ನಿಮ್ಮ ಬೈಸಿಪ್ಸ್ ಕಿವಿಗೆ ಟಚ್ ಆಗಬೇಕು. ಸೊ ನೆಕ್ಸ್ಟ್ ನಿಧಾನವಾಗಿ ನಿಮ್ಮ ಎರಡು ಕಾಲನ್ನ ಇನ್ಹೇಲ್ ಮಾಡ್ತಾ 90 ಡಿಗ್ರಿ ರೈಸ್ ಮಾಡಬೇಕು. ಸೊ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಹೋಲ್ಡ್ ಮಾಡಿ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಕೆಳಗಡೆ ಬಿಡಬೇಕು. ಸ್ಟ್ರೈಕ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸ್ನಾಯುಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮತ್ತೆ ಕೊಲೆಸ್ಟ್ರಾಲ್, ಹೊಟ್ಟೆಯಲ್ಲಿರುವಂತ ಕೊಲೆಸ್ಟ್ರಾಲ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಲೋಯರ್ ಬ್ಯಾಕ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಹಾಗೂ ನಿಮ್ಮ ಕಾಲ್ಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ರಕ್ತ ಸಂಚಾರ ತುಂಬಾ ವೇಗವಾಗಿ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ಸಮತೋಲನವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾರಿಗೆಲ್ಲ ಹೊಟ್ಟೆ ಭಾಗ ತುಂಬಾ ಜಾಸ್ತಿ ಇದೆ, ಈ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ, ಬೇಗ ನಿಮ್ಮ ಹೊಟ್ಟೆ ರೆಡ್ಯೂಸ್ ಆಗುತ್ತೆ. ಫ್ರೆಂಡ್ಸ್, ಒಂದಿನ ಯೋಗ ಮಾಡೋದು ನಿಜವಾಗ್ಲೂ ಸುಲಭ, ಆದರೆ ಪ್ರತಿದಿನ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಆದರೆ ನಾನು ನನ್ನ ಗುರಿ ಕಡೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರು ಹೇಳಿರುವಂತೆ, ಯೋಗ ಕರ್ಮಸ್ಸು ಕೌಶಲಂ ಅಂದ್ರೆ ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ನಿಯಮಿತವಾಗಿ ಮಾಡುವುದೇ ಯೋಗ. ಸೊ ಹಾಗಾಗಿ ನಾನು ಪ್ರತಿನಿತ್ಯ ನನ್ನ ಗುರಿ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದೀನಿ ಹಾಗೂ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.